ಎಲ್ಲ ಮಾಧ್ಯಮ ಮಿತ್ರರಿಗೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಆರ್ಥಿಕ ಪ್ರಕೋಷ್ಠದ ವತಿಯಿಂದ ಸ್ವಾಗತ. ಬಹಳ ಒಂದು ಸಿಹಿ ಸುದ್ದಿಯನ್ನು ನಿಮಗೆ ನೀಡಲಿಕ್ಕೆ ಬಂದಿದ್ದೇವೆ. ಈ ಒಂದು ಸಂಕಷ್ಟದ ಸಮಯದಲ್ಲಿ ಸ್ವಲ್ಪ ಸಿಹಿ ಸುದ್ದಿ ಕೊಟ್ಟರೆ ಬಹಳ ಒಂದು ಉತ್ತಮ ಅಂತ. ಈ ಇವತ್ತಿನ ಪತ್ರಿಕಾಗೋಷ್ಠಿಯ ನಮ್ಮ ಉದ್ದೇಶ ಏನಂದರೆ, ಜಾಗತಿಕ ಆರ್ಥಿಕ ಹಿಂಜರಿಕೆ ಎದುರಿಸಲು ಕೇಂದ್ರ ಸರ್ಕಾರದಿಂದ ಉದ್ಯಮಿಗಳಿಗೆ ತುರ್ತು ಹಣಕಾಸು ನೆರವಿನ ಪರಿಹಾರ ಅಂದರೆ ECLGS 5O ಅನ್ನುವ ಒಂದು ಈ ಸ್ಕೀಮನ್ನು ಕೇಂದ್ರ ಸರ್ಕಾರ ಮೇ 5ರಂದು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿದೆ. ಈ ಒಂದು ವಿಷಯದಲ್ಲಿ ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ನಾನು CA SS ನಾಯಕ್, ಸಂಚಾಲಕ ಆರ್ಥಿಕ ಪ್ರಕೋಷ್ಠ BJP ದಕ್ಷಿಣ ಕನ್ನಡ ಜಿಲ್ಲೆ. ಇವರು ಶ್ರೀಯುತ G ಯೋಗೀಶ್ ಪೈ, ಸಹ ಸಂಚಾಲಕರು ಆರ್ಥಿಕ ಪ್ರಕೋಷ್ಠ. ಅದೇ ರೀತಿ ರಾಜೇಶ್ ರಾವ್ ಎಂ ಇವರು ಸದಸ್ಯರು, ಹಾಗೂ ನಮ್ಮ ಕೆನರಾ ಬ್ಯಾಂಕಿನ ನಿವೃತ್ತ AGM ಹಾಗೂ ಬ್ಯಾಂಕಿಂಗ್ ತಜ್ಞ ಹಾಗೂ ನಮ್ಮ ಆರ್ಥಿಕ ಪ್ರಕೋಷ್ಠದ ಸದಸ್ಯ ಶ್ರೀಯುತ ವಸಂತ ಶೆಟ್ಟಿ ಅವರಿದ್ದಾರೆ ನಮ್ಮೊಂದಿಗೆ. ಹಾಗೆ ರಘುನಾಥ್ ಪೈ ಅವರು ನಮ್ಮ ಸದಸ್ಯರು. ಅದೇ ರೀತಿ ಡಾಕ್ಟರ್ SM ಶಿವಪ್ರಕಾಶ್ ನಮ್ಮ ಸದಸ್ಯರು ನಮ್ಮೊಂದಿಗೆ ಇದ್ದಾರೆ. ಈ ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉತ್ಪನ್ನವಾದ ಜಾಗತಿಕ ಆರ್ಥಿಕ ಸಂಕಷ್ಟದ ಪರಿಣಾಮವನ್ನು ತಗ್ಗಿಸಲು ಹಾಗೂ ಅಲ್ಪಾವಧಿಯ ಒಂದು ದ್ರವ್ಯತೆ ಅಸಮತೋಲನ ಅದನ್ನು ಎದುರಿಸಲು ಅರ್ಹ ಸಾಲಗಾರರಿಗೆ ತುರ್ತು ಅಂದರೆ ದ್ರವ್ಯತೆ ಅಂದರೆ ಎಮರ್ಜೆನ್ಸಿ ಕ್ರೆಡಿಟ್ ಯೋಜನೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ನಿಮಗೆಲ್ಲರಿಗೂ ತಿಳಿದಿರಬಹುದು, ಕೋವಿಡ್ ಸಂದರ್ಭದಲ್ಲಿ ECLGS 1, ECLGS 2, ECLGS 3, ECLGS 4 ಇದರ ಮುಖಾಂತರ ಉದ್ಯಮಿಗಳಿಗೆಲ್ಲ ಒಂದು ಎಡಿಷನಲ್ ಭದ್ರತಾರಹಿತ ಸಾಲವನ್ನು ಕೊಡಮಾಡಿದ್ರು ಕೇಂದ್ರ ಸರ್ಕಾರದಿಂದ. ಸುಲಭ ಕಂತುಗಳಲ್ಲಿ, ಕಡಿಮೆ ಬಡ್ಡಿಯಲ್ಲಿ, ಯಾವುದೇ ಒಂದು ಪ್ರೊಸೆಸಿಂಗ್ ಶುಲ್ಕ ಇಲ್ಲದೆ. ಅದೇ ರೀತಿ ಅದರ ಮುಂದುವರಿದ ಭಾಗ ಈ ಜಾಗತಿಕ ಅಸಮತೋಲನದಿಂದಾಗಿ ಈ ಎಲ್ಲ ಒಂದು MSMEಗಳಿಗೂ ಹಾಗೂ MSME ಅಲ್ಲದ ವಲಯ ಹಾಗೂ ವಿಮಾನಯಾನದ ವಲಯ ಅವರಿಗೆ 2,55,00,000 ವರೆಗೆ ಹೆಚ್ಚುವರಿ ಸಾಲ ಕೊಡುವ ಒಂದು ಗುರಿ ಇದು. ಈ ಒಂದು ತುರ್ತು ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆ ಇದು ಸರ್ಕಾರಿ ಬೆಂಬಲಿತ ಕ್ರೆಡಿಟ್ ಗ್ಯಾರಂಟಿ ಕಾರ್ಯಕ್ರಮ. ಅಂದರೆ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ ಲಿಮಿಟೆಡ್ ಇದು ಈ ಸಾಲಕ್ಕೆ ಭದ್ರತೆ ವಹಿಸುತ್ತದೆ. ಅಂದರೆ ಯಾವುದೇ ಒಂದು ಎಡಿಷನಲ್ ಕೊಲಾಟ್ರಲ್ ಕೊಡುವ ಅಗತ್ಯ ಇಲ್ಲದೆ ಕೊಡುವಂತಹ ಸಾಲ. ಈ ಯೋಜನೆ MSMEಗಳಿಗೆ ಬ್ಯಾಂಕಿನವರು ಸಾಲ ಕೊಟ್ಟರೆ 100% ಅದು ಕ್ರೆಡಿಟ್ ಗ್ಯಾರಂಟಿ ಕವರೇಜ್ ಮಾಡ್ತಾರೆ NCGTC ಅವರು. ಅದೇ ರೀತಿ ಬೇರೆ MSME ಅಲ್ಲದ ವಲಯಕ್ಕೆ 90% ಕವರೇಜ್ ಮಾಡ್ತಾರೆ. ಯಾರೆಲ್ಲ ಈ ಸಾಲಕ್ಕೆ ಅರ್ಹರು ಅಂತೇಳಿ, ಈ ಮಾರ್ಚ್ ಕ್ವಾರ್ಟರ್ ಮೊನ್ನೆ ಜನವರಿಯಿಂದ ಮಾರ್ಚ್ 31ರವರೆಗೆ 2026 ಯಾರಲ್ಲಿ CC ಅಕೌಂಟ್, OD ಅಕೌಂಟ್ ಹಾಗೂ ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್ ಈ 3 ಅಂದರೆ ದುಡಿಮೆ ಬಂಡವಾಳ ಉಂಟು, ಅದರ ಪೀಕ್ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್ ಜನವರಿಯಿಂದ ಮಾರ್ಚ್ವರೆಗೆ 3 ತಿಂಗಳಲ್ಲಿ ಯಾವುದೇ ಒಂದಿನ ಹೆಚ್ಚು ಬ್ಯಾಲೆನ್ಸ್ ಯಾವುದುಂಟು ಅದರ ಮೇಲೆ 20% ಎಡಿಷನಲ್ ಸಾಲವನ್ನು ಕೊಡುವಂಥ ಒಂದು ಉಪಕ್ರಮ ಇದು. ಒಂದು ಮಾತ್ರ ಕಂಡೀಷನ್ ಅಂದರೆ ಒಂದು ಎಸೆಟ್ ಸ್ಟ್ಯಾಂಡರ್ಡ್ ಆಗಿರಬೇಕು ಮತ್ತು SMA 1 ವರೆಗೆ ಕೊಡ್ತಾರೆ. SMA 2 ಅವರಿಗೆ ಇದು ಕೊಡುವುದಿಲ್ಲ. SMA 0, 1, 2 ಅಂದರೆ ಏನಂತ ನಮ್ಮ ವಸಂತ ಶೆಟ್ಟರು ಬ್ಯಾಂಕಿಂಗ್ ತಜ್ಞರು ಹೇಳ್ತಾರೆ. ಮತ್ತು ಈ ಸಾಲಕ್ಕೆ ಯಾವುದೇ ಒಂದು ಭದ್ರತೆ ಎಡಿಷನಲ್ ಕೊಲಾಟ್ರಲ್ ಕೊಡುವ ಅಗತ್ಯ ಇಲ್ಲ ಮತ್ತು ಗ್ಯಾರಂಟಿ ಶುಲ್ಕ ಕೂಡ ಇಲ್ಲ. ಪ್ರೊಸೆಸಿಂಗ್ ಫೀಸ್ ನಿಲ್ ಮತ್ತು ಗ್ಯಾರಂಟಿ ಶುಲ್ಕ ಈಗ CGTMSEಯಲ್ಲಿ 10 ಕೋಟಿವರೆಗೆ ಸಾಲ ತೆಗೆದರೆ ಗ್ಯಾರಂಟಿ ಶುಲ್ಕ ಬಾರೋವರೇ ಭರಿಸಬೇಕು. ಆದರೆ ಈ ಸಂದರ್ಭದಲ್ಲಿ ಇದನ್ನು ಕೇಂದ್ರ ಸರ್ಕಾರವೇ NCGTC ಮುಖಾಂತರ ಅವರೇ ಭರಿಸ್ತಾರೆ. ಮತ್ತು ಸಾಲದ ಮಿತಿ ಅಂದರೆ ಗರಿಷ್ಠ 20%, ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ 100 crore ಪರ್ ಯೂನಿಟ್. ಅದೇ ರೀತಿ ವಿಮಾನಯಾನ ಸಂಸ್ಥೆಗೆ 100% ಮತ್ತು 1,500 ಕೋಟಿಗೆ ಮಿತಿ. ಬಡ್ಡಿ ದರ ಕೂಡ ಬಹಳ ಒಂದು ಕಮ್ಮಿ ಬಡ್ಡಿ ದರ. MSMEಗಳಿಗೆ EBLR +0.75 ಮತ್ತು ಯಾವುದೇ ಕಾರಣಕ್ಕೆ ಬ್ಯಾಂಕ್ಗಳು
ಗರಿಷ್ಠ 9%ಗಿಂತ ಜಾಸ್ತಿ ಬಡ್ಡಿಯನ್ನು ವಿಧಿಸುವಂತಿಲ್ಲ. ಅದೇ NBFC ಆದರೆ, ಫೈನಾನ್ಸ್ ಕಂಪನಿಯಿಂದ ಆದರೆ ಮ್ಯಾಕ್ಸಿಮಮ್ 13% ಬಡ್ಡಿ. ಆಮೇಲೆ ಯೋಜನೆ ಅವಧಿ, ಈಗ ಇದು ಪ್ರಾರಂಭ ಆಗಿದೆ. ಮೇ 5ಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಕೆಲವು ಬ್ಯಾಂಕ್ನಲ್ಲಿ ಆಲ್ರೆಡಿ ಸರ್ಕ್ಯುಲರ್ ಬಂದಿದೆ, ಇದು ಕೆಲವು ಬ್ಯಾಂಕಲ್ಲಿ ಸರ್ಕ್ಯುಲರ್ ಬರಲಿಕ್ಕೆ ಬಾಕಿ ಉಂಟು. ಇದರ ಅವಧಿ 31 ಮಾರ್ಚ್ 2027 ಸ್ಯಾಂಕ್ಷನ್ ಪಡ್ಕೊಳ್ಬಹುದು. ರಿಲೀಸ್ 30th ಜೂನ್ 2027 ಪಡ್ಕೊಳ್ಬಹುದು. ಆದರೆ ಈ ಅಮೌಂಟ್ ಮಿತಿ ಇದ್ದದ್ರಿಂದ ಆದಷ್ಟು ಬೇಗ ಜನರು ತಗೊಳ್ಳೋದು ಒಳ್ಳೆಯದು. ಅಂದರೆ ಯಾಕಂದ್ರೆ ಒಂದ್ಸಾರಿ ಆ ಅಮೌಂಟ್ ಮಿತಿ 2,55,00,000 ಇದಾದ್ರೆ ಕವರ್ ಆದರೆ ಮತ್ತೆ ಅದು ಸಿಗುವುದಿಲ್ಲ. ಹಾಗೆ ಮತ್ತೆ ಇದರ ಪರಿಣಾಮ ಏನು ಅಂತೆ, MSME ಮತ್ತು ನಾಗರಿಕ ವಿಮಾನಯಾನದ ವಲಯದಾದ್ಯಂತ ಉದ್ಯೋಗ ರಕ್ಷಣೆ ಆಗ್ತದೆ. ರಫ್ತು ರಫ್ತು ಹಿನ್ನಡೆ ಆದದ್ರಿಂದ ಉದ್ಯೋಗ ನಷ್ಟಕ್ಕೆ ಇದು ಒಂದು ತಡೆ ಬರ್ತದೆ. ಮತ್ತೆ ದೇಶೀಯ ಲಾಜಿಸ್ಟಿಕ್ಸ್ ಅಂದರೆ ಪೂರೈಕೆ ಸರಪಳಿ ಉತ್ಪಾದನಾ ಸ್ಥಿರತೆಯನ್ನು ಉಳಿಸ್ತದೆ. ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಒಂದು ಸ್ಥಿತಿಸ್ಥಾಪಕತ್ವ, ಅದು ರೆಸಿಲಿಯನ್ಸ್, ಅದನ್ನು ಕಾಪಾಡ್ತದೆ. ಅದು ಬ್ಯಾಂಕ್ಗಳು NBFCಗಳು ಡಿಫಾಲ್ಟ್ಗಳಿಂದ ರಕ್ಷಣೆ ಮಾಡ್ತಾರೆ. ಜಾಗತಿಕ ಅಸ್ಥಿರತೆ ಹೊರತಾಗಿಯೂ ಬ್ಯಾಂಕ್ ಸಾಲದ ಹರಿವನ್ನು ಉತ್ತೇಜಿಸ್ತದೆ. ಬಟ್ ಬಹಳ ಒಂದು ಕಳವಳಕಾರಿ ಸನ್ನಿವೇಶ, ಬಹಳ ದಯವಿಟ್ಟು ನೀವು ಗಮನಿಸಬೇಕು, ಇದನ್ನು ಹಾಕಬೇಕು. ಕೇಂದ್ರ ಸರ್ಕಾರ ಇದಕ್ಕೆ ಯಾವುದೇ ಶುಲ್ಕ, ಪ್ರೊಸೆಸಿಂಗ್ ಫೀಸ್ ಇಲ್ಲ, ಕಮ್ಮಿ ಬಡ್ಡಿಯಲ್ಲಿ ಸಾಲ, ಗ್ಯಾರಂಟಿ ಫೀಸ್ ಅವರೇ ಭರಿಸ್ತಾರೆ. ಆದರೆ ಈ ಸಾಲಕ್ಕೂ ಕೂಡ ರಾಜ್ಯ ಸರ್ಕಾರ ಡಾಕ್ಯುಮೆಂಟೇಶನ್ ಮಾಡುವಾಗ 0.5 ಮಾರ್ಗೇಜ್ ಇದ್ರೆ ಅಂದರೆ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ 0.5 ಮತ್ತೆ ಅಸೆಟ್ಸ್ ಕ್ರಿಯೇಟೆಡ್ ಔಟ್ ಆಫ್ ಲೋನ್ ಅದಕ್ಕೆ 0.5 1% ಮುದ್ರಾಂಕ ಶುಲ್ಕ ಯಾವುದೇ ಅಪ್ಪರ್ ಸೀಲಿಂಗ್ ಇಲ್ಲದೆ ವಿಧಿಸ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ನಮ್ಮ ದೇಶದ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಈ ಮುದ್ರಾಂಕ ಶುಲ್ಕದ ಸಂಪೂರ್ಣ ವಿನಾಯಿತಿ ಕೊಡಬೇಕಂತ ರಾಜ್ಯ ಸರ್ಕಾರವನ್ನು ನಾವು ಈ ಮೂಲಕ ಆಗ್ರಹಪಡಿಸ್ತೇವೆ. ಇಲ್ಲದಿದ್ದರೆ ಸಾಲಗಾರರ ಗಾಯದ ಮೇಲೆ ಬರೆ ಎಳೆದಂತೆ ಆಗ್ತದೆ ಅಂತೇಳಿ ಈ ಒಂದು ಮತ್ತೆ ಈ ECLGS 50ಗೆ ಹೇಗೆ ಅರ್ಜಿ ಸಲ್ಲಿಸಬಹುದು, ಈಗ ಜನಸಂಪರ್ಕ ಪೋರ್ಟಲ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬಹುದು. ಮತ್ತು ಏನೆಲ್ಲ ಟರ್ಮ್ಸ್ ಕಂಡೀಷನ್ ಉಂಟು ಇದನ್ನು ನಾವು ಸವಿವರವಾಗಿ ಈ ಒಂದು ನಮ್ಮ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೇವೆ. ನಾನು ನಮ್ಮ ಈ ಮೂಲಕ ವಿನಂತಿ ಮಾಡೋದೇನೆಂದ್ರೆ, ದಯವಿಟ್ಟು ಇದೊಂದು ಬಹಳ ಒಂದು ಜನರಿಗೆ ಬೇಕಾದಂಥ ಒಂದು ಸೆನ್ಸಿಟಿವ್ ನ್ಯೂಸ್ ಆದ್ದರಿಂದ ನೀವು ದಯವಿಟ್ಟು ನಿಮ್ಮ ಎಲ್ಲ ನ್ಯೂಸ್ ಪೇಪರ್ನಲ್ಲಿ ಸವಿವರವಾಗಿ ಹಾಗೂ ನಿಮ್ಮ ಒಂದು ಮೀಡಿಯಾದಲ್ಲಿ ಸವಿವರವಾಗಿ ಇದಕ್ಕೆ ಮಾಹಿತಿ ಕೊಡಬೇಕಂತ ವಿನಂತಿ. ಮತ್ತು ಈ SMA 0, SMA 1, SMA 2 ಇದರ ಬಗ್ಗೆ ನಮ್ಮ ಬ್ಯಾಂಕಿಂಗ್ ತಜ್ಞರು ಶ್ರೀಯುತ ವಸಂತ್ ಶೆಟ್ಟಿ ಅವರು ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿವರಣೆ ನೀಡ್ತಾರೆ. ಲೈನ್ ಗ್ಯಾರಂಟಿ ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿದೆ. SMA 2 and above ಎಲಿಜಿಬಿಲಿಟಿ ಇಲ್ಲ. ಅಂದರೆ SMA 0, SMA 1, SMA ಅಂತ ಹೇಳಿದರೆ SMA 0 ಅಂತ ಹೇಳಿದರೆ ನಿಮ್ಮ ಅಕೌಂಟಲ್ಲಿ ಓವರ್ ಡ್ಯೂ ನಾಟ್ ಮೋರ್ ದ್ಯಾನ್ 30 days. 30 daysಗಿಂತ ಎಬವ್ ಓವರ್ ಡ್ಯೂ ಇದ್ದರೆ ಇಲ್ಲದೇ ಇದ್ದರೆ ಅದು SMA 0 ಅಲ್ಲಿ ಬರ್ತದೆ. ಓವರ್ ಡ್ಯೂಸ್ ಬಿಟ್ವೀನ್ 30 days to 60 days ಆದರೆ SMA 1 ಬರ್ತದೆ. ಅದಕ್ಕಿಂತ 60 daysಯಿಂದ ಎಬವ್ ಓವರ್ ಡ್ಯೂ ಆದರೆ ಇದರಲ್ಲಿ ಎಲಿಜಿಬಿಲಿಟಿ ಇಲ್ಲ. ಈ 20% ಪೀಕ್ ಲಿಮಿಟ್ ಔಟ್ಸ್ಟ್ಯಾಂಡಿಂಗ್ ಆನ್ ಯುವರ್ ಕ್ಯಾಶ್ ಕ್ರೆಡಿಟ್ ಲಿಮಿಟ್ ಆರ್ OD ಲಿಮಿಟ್ ಆರ್ WCTL ಲಿಮಿಟ್ ಅದು ಇದರಲ್ಲಿ ಎಲಿಜಿಬಿಲಿಟಿ ಬರೋದಿಲ್ಲ ಅವರಿಗೆ. ಹಾಗಾಗಿ ಹೋಗಿ SMA 0, SMA 1 ಅವರಿಗೆ ಇದು ಎಲಿಜಿಬಿಲಿಟಿ ಇದೆ. SMA ಮತ್ತು NPA ಆದವರಿಗೆ ಕೂಡ ಇಲ್ಲ. ಒಂದು ವೇಳೆ ನಿಮ್ಮ ಅಕೌಂಟ್ ಒಂದು ಬ್ಯಾಂಕಲ್ಲಿ ಸ್ಟ್ಯಾಂಡರ್ಡ್ ಆಗಿ SMA 0 ಒಳಗಡೆ ಇದೆ ಅಥವಾ SMA 1 ಒಳಗಡೆ ಇದೆ, ಇನ್ನೊಂದು ಬ್ಯಾಂಕಲ್ಲಿ ಯಾವುದೋ ಒಂದು ಲೋನ್ ತಗೊಂಡಿದ್ರಿ, ಟರ್ಮ್ ಲೋನ್ ತಗೊಂಡಿದ್ರಿ, ಅಲ್ಲಿ SMA 2 ಹೋಗಿದೆ, ಅದು ಓವರ್ ಡ್ಯೂ ಮೋರ್ ದನ್ 30 days ಹೋಗಿದೆ, ಆವಾಗ ನಿಮಗೆ ಎಲಿಜಿಬಿಲಿಟಿ ಬರೋದಿಲ್ಲ. ಯಾರೇ ಆಗಲಿ ತಗೊಂಡು ಬಾರೋವರಿಗೆ ಎಲಿಜಿಬಿಲಿಟಿ ಬರೋದಿಲ್ಲ ಇದರಲ್ಲಿ ಅಷ್ಟೇ. ಅದಕ್ಕೆ ಇದಕ್ಕೆ ಒಂದು ಟೆನ್ಯೂರ್ ಎಲ್ಲ ಇದೆ. ಟೆನ್ಯೂರ್ ಹೇಗಂತ ಹೇಳಿದರೆ ಇದು ಟೋಟಲ್ 5 years ಪೀರಿಯಡ್ ಲೋನ್. ಅದರಲ್ಲಿ 1 year ರಿಪೇಮೆಂಟ್ ಹಾಲಿಡೇ ಇದೆ, 4 years ರಿಪೇಮೆಂಟ್. ಟೋಟಲ್ ರಿಪೇಮೆಂಟ್ ಪೀರಿಯಡ್ ಈಸ್ 5 years. ಔಟ್ ಆಫ್ ದಟ್ 1 year ಈಸ್ ಮೊರಿಟೋರಿಯಂ, 4 years ರಿಪೇಮೆಂಟ್ ಪೀರಿಯಡ್. ಏರ್ಲೈನ್ ಸೆಕ್ಟರ್ಸಿಗೆ ಮಾತ್ರ 7 years ಇದೆ, 2 years ಮೊರಿಟೋರಿಯಂ ಅವರಿಗೆ, 5 years ರಿಪೇಮೆಂಟ್. ಮತ್ತೆ ಇಂಟ್ರೆಸ್ಟ್ 1 ವರ್ಷ ರಿಪೇಮೆಂಟ್ ಅಂತ ಹೇಳಿದ್ರೆ ಈ ವರ್ಷ ಈಗ ನೀವು ಮೇಯಲ್ಲಿ ಲೋನ್ ತಗೊಂಡ್ರೆ ನೆಕ್ಸ್ಟ್ ಇಯರ್ ಜೂನಿಂದ ನೀವು ರಿಪೇಮೆಂಟ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಅಲ್ಲಿವರೆಗೆ ಇಂಟ್ರೆಸ್ಟ್ ಮಂತ್ಲಿ ಇಂಟ್ರೆಸ್ಟ್ ಡೆಬಿಟ್ ಮಾಡಿದ್ದು ಕಟ್ಟಬೇಕಾಗ್ತದೆ. ನಂತರ EMI ಫಿಕ್ಸ್ ಮಾಡ್ತಾರೆ. ಆ ಲಯಬಿಲಿಟಿಗೆ EMI ಫಿಕ್ಸ್ ಮಾಡಿ 1 year ಆದ ನಂತರ EMI ಶುರುವಾಗ್ತದೆ. ನಮ್ಮ ಯೋಗೀಶ್ ಪೈ ಸಹ ಸಂಚಾಲಕರು. ಒಂದು ನಿಮಿಷ,
ಇದರಲ್ಲಿ 2,55,000 ಕೋಟಿ ಅಥವಾ 31 ಮಾರ್ಚ್ 27 ವಿಚ್ ಎವರ್ ಅರ್ಲಿಯರ್. ಯಾಕಂದ್ರೆ ಲಿಮಿಟ್ ಎಕ್ಸಾಸ್ಟ್ ಆಗಿ ಹೋದ್ರೆ ಆ ಡೇಟ್ ಕೌಂಟ್ ಆಗೋದಿಲ್ಲ. ಅದು ಅಮೌಂಟ್ ಬಂದದ್ದು ಸ್ಟೇಟಿಗೆ ಸರ್ ಆಲ್ ಇಂಡಿಯಾ ಸ್ಟೇಟ್ ಅಲ್ಲ, ಆಲ್ ಇಂಡಿಯಾ Central ಸ್ಟೇಟಿನವರು ಸ್ಟ್ಯಾಂಪ್ ಡ್ಯೂಟಿ ಮಾತ್ರ ಇದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಅದನ್ನು ವೇವ್ ಮಾಡ್ಬೇಕಂತ ನಾವು ಹೇಳುದು ಅಷ್ಟೇ. ನೋಡಿ, ಈಗ ಬ್ಯಾಂಕ್ ಇಂದ ಅಥವಾ ಗವರ್ಮೆಂಟ್ ಇಂದ ಪ್ರೊಸೆಸಿಂಗ್ ಚಾರ್ಜಸ್ ಇಲ್ಲ, ಡಾಕ್ಯುಮೆಂಟೇಶನ್ ಚಾರ್ಜಸ್ ಇಲ್ಲ, ಪ್ರೀಪೇಮೆಂಟ್ ಪೆನಲ್ಟಿ ಇಲ್ಲ, ಯಾವ ಚಾರ್ಜಸ್ ಕೂಡ ಇಲ್ಲ. ಹಾಗಾಗಿ ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಉಂಟಲ್ಲ, ಇದೊಂದು ನೀವೊಂದು 5 ಕೋಟಿ ತಗೊಂಡ್ರೆ ನಿಮ್ಗೆ 5 ಲಕ್ಷ ಬರ್ತದೆ, ಭಾರಿ ಹೆವಿ. ಹಾಗಾಗಿ ಅದಕ್ಕೆ ಏನಾದ್ರೂ ವ್ಯವ ಮಾಡ್ಲಿಕ್ಕೆ ಆದ್ರೆ ಒಳ್ಳೆಯದು ಜನಗಳಿಗೆ. ನಮ್ಮ ಸಹ ಸಂಚಾಲಕರು ಹಾಗೂ ಕೈಗಾರಿಕಾ ಕ್ಷೇತ್ರಕ್ಕೆ ಹೊಸ ಜೀವ ತುಂಬುವ ಒಂದು ಐತಿಹಾಸಿಕ ಯೋಜನೆ. ಜಾಗತಿಕ ಮಟ್ಟದಲ್ಲಿ ನಾವೀಗ ನೋಡ್ತಾ ಇದ್ದೇವೆ, ಯುದ್ಧದ ಪರಿಸ್ಥಿತಿ, ಆರ್ಥಿಕ ಅಸ್ಥಿರತೆ, ಅದೇ ರೀತಿ ಇಂಧನದ ಬೆಲೆ ಏರಿಕೆ ನಡುವೆಯೂ ಕೂಡ ಇಂದು ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಒಂದು ತಮಗೆಲ್ಲರಿಗೂ ಗೊತ್ತಿರುವ ಸಂಗತಿ ಇದು. ನಮ್ಮ ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ, ಅದೇ ಶ್ರೀಲಂಕಾಗಳು ಯಾವ ರೀತಿಯ ಈ ರೀತಿ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದೆ, ಅದರಲ್ಲಿ ಭಾರತ ಸ್ಥಿರ ಆರ್ಥಿಕತೆ ಮತ್ತು ಬಲವಾದ ಬ್ಯಾಂಕಿಂಗ್ ಅನ್ನು ಉಳಿಸಿಕೊಂಡಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕೈಗಾರಿಕೆ, ಮೂಲಸೌಕರ್ಯ, ಡಿಜಿಟಲ್ ಆರ್ಥಿಕತೆ ಹಾಗೂ ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಎಮರ್ಜೆನ್ಸಿ ಕ್ರೆಡಿಟ್ ಯೋಜನೆಯಿಂದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಆರ್ಥಿಕ ಬಲ ಸಿಗುವುದರ ಜೊತೆಗೆ ಸಾವಿರಾರು ಉದ್ಯೋಗ ಅವಕಾಶಗಳು ಯುವಕರಿಗೆ ಸೃಷ್ಟಿಯಾಗಲಿಕ್ಕಿದೆ. ಭಾರತ ಇಂದು ಜಾಗತಿಕ ಹೂಡಿಕೆದಾರರ ವಿಶ್ವಾಸ ಗಳಿಸುತ್ತಿರುವ ರಾಷ್ಟ್ರವಾಗಿದ್ದು, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ರೆವಲ್ಯೂಷನ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಆರ್ಥಿಕ ಪ್ರಗತಿಯಲ್ಲಿ ಹೊಸ ಅಧ್ಯಾಯ ಬರೆಯುತ್ತಿದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳು ಕೂಡ ಈಗ ಈ ವೇಗದ ಅನುಮೋದನೆಗಳು ಮತ್ತು ಉದ್ಯಮ ಸ್ನೇಹಿ ನೀತಿಗಳ ಮೂಲಕ ಈ ಬೆಳವಣಿಗೆಗೆ ಕೈಜೋಡಿಸಬೇಕು. ಅದೇ ರೀತಿ ಕೇಂದ್ರ ಸರ್ಕಾರ ಅಭಿವೃದ್ಧಿಗೆ ಆರ್ಥಿಕ ಬೆಂಬಲ ನೀಡುತ್ತಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಆಡಳಿತಾತ್ಮಕ ಬೆಂಬಲ ನೀಡಬೇಕು. ಆಗ ಮಾತ್ರ ಕರ್ನಾಟಕದಲ್ಲಿ ಕೈಗಾರಿಕಾ ಕ್ರಾಂತಿ ಹಾಗೂ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲು ಸಾಧ್ಯ ಎಂದು ಹೇಳ್ತಾ ಮಾತನ್ನು ಮುಗಿಸ್ತೇನೆ. ನಮ್ಮ ಆರ್ಥಿಕ ತಜ್ಞರು ರಾಜೇಶ್ ರಾವ್ ಎಂ ಅವರು ತಮ್ಮ ಎಲ್ಲರಿಗೂ ನಮಸ್ಕಾರ. ಯಾವುದೇ ದೇಶದ್ದು ಆರ್ಥಿಕ ವ್ಯವಸ್ಥೆ ಸದೃಢವಾಗಿರಬೇಕು ಅಂತ ಹೇಳಿದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ಭಾಳ ಇಂಪಾರ್ಟೆಂಟ್. ಅದು ಗಟ್ಟಿಯಾಗಿರಬೇಕು. ಕಳೆದ 10 ವರ್ಷಗಳಲ್ಲಿ ನಾವು ನೋಡಿದರೆ ಬ್ಯಾಂಕಿಂಗ್ ವ್ಯವಸ್ಥೆ ಭಾಳಷ್ಟು ಸುದೃಢವಾಗಿದೆ. NPA ಪರ್ಸೆಂಟೇಜ್ ಕೂಡ ಹಾಗೆ ತುಂಬ ಹೇಳ್ಬೋದು. ಈಗ ಇಟ್ ಇಸ್ ಲೆಸ್ ದನ್ 2%, ನೆಟ್ NPA ಅಂತೂ ಲೆಸ್ ದನ್ 1%, 0.5% ಆಗಿದೆ. ಸೊ ಹಾಗಾಗಿ ಈ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸದೃಢವಾಗಿ ಮುಂದುವರಿಸಬೇಕು ಅಂತ ಹೇಳಿದರೆ ಇಂಥ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಸೊ ಇಂಥ ಒಂದು ಯೋಜನೆಯನ್ನು ಉದ್ಯಮಿಗಳು, MSME ಉದ್ಯಮಿಗಳು ಅವರು ಭಾಳ ಸಂಕಷ್ಟದಿದ್ದಾರೆ. ಸೊ ಅವರು ಇದನ್ನು ಉಪಯೋಗ ಪಡ್ಕೊಳ್ಬೇಕು ಎಂದು ನನ್ನ ಆಗ್ರಹ. ಮಾಧ್ಯಮ ಮಿತ್ರರದ್ದು ಯಾವುದಾದ್ರೂ ಒಂದು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಇದರ ಬಗ್ಗೆ ನಮ್ಮ ಟೀಮ್ ಉಂಟು, ಆನ್ಸರ್ ಹೇಳಲಿಕ್ಕೆ ತಯಾರಿದೆ. ಯಾವುದೇ ಒಂದು ಸಂದೇಹ ಅಥವಾ ಪ್ರಶ್ನೆ. ಹರೀಫ್, ಪ್ರಶ್ನೆ? ಇದು ಬಹಳ ಒಂದು ಎಮರ್ಜೆನ್ಸಿ ಕ್ರೆಡಿಟ್, ಎಮರ್ಜೆನ್ಸಿ ಆಗಿ ನಾವು ಅದಕ್ಕೆ ಒಂದು ಸುದ್ದಿಗೋಷ್ಠಿ ಕರೆದಿದ್ದೇವೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಲಾಸ್ಟ್ ಟೈಮ್ ನೀವು ನಮ್ಮ ಒಂದು ಪತ್ರಿಕಾ ಒಂದು ಇಲ್ಲಿ ನಾವು ಗೋಷ್ಠಿ ಮಾಡಿದಾಗ ಉತ್ತಮ ರೀತಿಯಲ್ಲಿ ನಿಮ್ಮ ಎಲ್ಲ ಪತ್ರಿಕೆಗಳಲ್ಲಿ, ನಿಮ್ಮ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಂನಲ್ಲಿ ಬಹಳ ಸವಿವರವಾಗಿ ವರ್ಣಿಸಿದ್ದೇವೆ. ಅದಕ್ಕೆ ನಾವು ನಿಜವಾಗಿ ನಿಮಗೆ ಆಭಾರಿ ಅಂತ ಹೇಳ್ತೇವೆ. ಯಾಕಂದರೆ ಜನರಿಗೆ ಒಂದು ಉಪಯೋಗವಾಗುವ ವಿಷಯ, ನಾವು ಯಾವುದೇ ರಾಜಕೀಯ ಮಾತಾಡದೆ ಜನರಿಗೆ ಉಪಯೋಗವಂತ ಆರ್ಥಿಕತೆಯ ವಿಷಯವನ್ನೇ ಮಾತಾಡ್ತಾ ಇದ್ದೇವೆ ನಾವು ಆರ್ಥಿಕ ಪ್ರಕೋಷ್ಠದಿಂದ. ಸರ್, ಈಗ ಕೆಲವೊಮ್ಮೆ ಈ ಲೋನ್ ಪಡೀಲಿಕ್ಕೆ ಹೋದ್ರೂ ಕೂಡ ಬ್ಯಾಂಕಿನವರು ಸರಿಯಾಗಿ ಮಾಹಿತಿ ಕೊಡುವುದಿಲ್ಲ. ಅಂತ ಸಮಯದಲ್ಲಿ ಯಾರನ್ನ ನಾವು ಈ ಬಗ್ಗೆ ಕಾಂಟ್ಯಾಕ್ಟ್ ಮಾಡಬಹುದು? ನೋಡಿ, ನಮ್ಮ ಪರ್ಪಸ್ಸೇ ಅದು. ಇದೀಗ ಪೇಪರಲ್ಲಿ ಹಾಕೋದು ಯಾಕಂದ್ರೆ ಪೇಪರ್ ಓದಿದ ಕೂಡಲೇ ಜನರಿಗೆ ಗೊತ್ತಾಗ್ತದೆ, ಅಥವಾ ಟಿವಿಯಲ್ಲಿ ಬಂದ ಕೂಡಲೇ ನೋಡಿ ಹೇಳ್ತಾರೆ.
ಈಗ ಜನಸಮರ್ಥ ಪೋರ್ಟಲ್ ಅಂತ ಆನ್ಲೈನ್ ಅಲ್ಲೇ ಮಾಡೋದು ಈ ಸಾರಿ, ಬ್ಯಾಂಕಿಗೆ ನೀವು ಹೋಗೋದೇ ಬೇಡ. ಇಲ್ಲ. ಅದರಲ್ಲಿ ಕೆಲವು ಡೀಟೇಲ್ಸ್ ಉಂಟು. ಜನಸಮರ್ಥ ಪೋರ್ಟಲ್ ವೆರಿ ಸಿಂಪಲ್. ನಿಮ್ಮ ಉದ್ಯಮ ರಿಜಿಸ್ಟ್ರೇಷನ್ ಇರ್ಬೋದು, ಯಾವ ಬ್ಯಾಂಕಲ್ಲಿ ಅಕೌಂಟ್, ನಿಮ್ಮ ಅಕೌಂಟ್ ನಂಬರ್, ನಿಮ್ಮ ಬ್ರಾಂಚ್, ಮತ್ತೆ ನಿಮ್ಮ ಪೀಕ್ ಬ್ಯಾಲೆನ್ಸ್ ಔಟ್ಸ್ಟ್ಯಾಂಡಿಂಗ್, ಇಷ್ಟು ನೀವು ಫೀಡ್ ಮಾಡಿದ ಕೂಡಲೇ ಅದು ಇನ್ಫಾರ್ಮೇಶನ್ ಡೈರೆಕ್ಟ್ ಬ್ಯಾಂಕಿಗೆ ಹೋಗ್ತದೆ. ಬ್ಯಾಂಕಿಗೆ ಹೋದ ಕೂಡಲೇ 1 ವಾರದಲ್ಲಿ ಅವರು ಅರ್ಜಿ ಇತ್ಯರ್ಥ ಮಾಡಲೇಬೇಕು. ಮಾಡದಿದ್ರೆ ಅದು ಗವರ್ಮೆಂಟ್ ವಿಲ್ ಟೇಕ್ ಆಕ್ಷನ್ ಆನ್ ದಟ್ ಬ್ಯಾಂಕ್. ಇದರಲ್ಲಿ ಏನಂತ ಹೇಳಿದ್ರೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಟೈಮ್ ಇಮ್ಮಿಡಿಯೇಟ್ ಅಂತ ಹೇಳಿದಾರೆ. ನೀವು ವೆಯ್ಟ್ ಮಾಡ್ಲಿಕ್ಕಿಲ್ಲ. ನೀವು ಜನಸಮರ್ಥ ಪೋರ್ಟಲ್ ಅಲ್ಲಿ ಲಾಂಚ್ ಮಾಡಿದ್ರೆ ಇಮಿಡಿಯೇಟ್ಲಿ ಕನ್ಸರ್ನ್ ಬ್ರಾಂಚಿಗೆ ಹೋಗ್ತದೆ. ಆ ಬ್ರಾಂಚಿಗೆ ಹೋಗ್ತದೆ, ಕಂಟ್ರೋಲಿಂಗ್ ಅಥಾರಿಟಿ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಆದರೆ ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ಗೆ ಹೋಗ್ತದೆ, ಮತ್ತೆ ಮಿನಿಸ್ಟ್ರಿಗೆ ಹೋಗ್ತದೆ, ಅಲ್ಲಿಂದಲೂ ಕೂಡ ಹೋಗ್ತದೆ. ಆಗ ಅಲ್ಲಿಗೆ ಹೋಗಿ ಅವ್ರು ಫಾಲೋಅಪ್ ಮಾಡ್ತಾ ಇರ್ತಾರೆ. ಇವರು ಸ್ಯಾಂಕ್ಷನ್ ಆಗದೆ ಇದ್ರೆ, ಒಂದು ವೇಳೆ ನೀವು ಪೀಕ್ ಲಯಬಿಲಿಟಿ ಏನಾದರೂ ರಾಂಗ್ ಆಗಿ ಜನಸಮರ್ಥ ಪೋರ್ಟಲ್ ಅಲ್ಲಿ ಹಾಕಿದ್ರೆ ಅದನ್ನು ಅವ್ರು ಸರಿ ಮಾಡ್ತಾರೆ. ಅದು ಹೆಚ್ಚು ಕಡಿಮೆ ಆಗಿ ನಿಮ್ಗೆ ಅಷ್ಟೇ ಎಲಿಜಿಬಿಲಿಟಿ ಇಲ್ಲ, ಅದನ್ನು ಮಾಡಿಫೈ ಮಾಡ್ಲಿಕ್ಕೆ ಆಗುತ್ತೆ ಅವರಿಗೆ. ಮತ್ತೆ ಸ್ಯಾಂಕ್ಷನ್ ಮಾಡದೆ ಕೂತ್ಕೊಳ್ಳಿಕ್ಕೆ ಆಗುದೇ ಇಲ್ಲ, ಪ್ರೊವೈಡೆಡ್ ನಿಮ್ದು ಅದರ್ ಕಂಡೀಷನ್ಸ್. ನಿಮ್ಮ ಅಕೌಂಟ್ SMA ಅಬೌವ್ ಇರಬಾರ್ದು ಅಷ್ಟೇ. ಇದು ಕಂಡೀಷನ್ ಫುಲ್ಫಿಲ್ ಆದ್ರೆ ಅವ್ರು ಕೊಡ್ಲೇಬೇಕು ನಿಮಗೆ ಸಾಲ. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ 100% ಖಾತ್ರಿ ಅಲ್ಲ, ಬ್ಯಾಂಕಿಗೆ ಯಾವುದೇ ರಿಸ್ಕ್ ಇಲ್ಲ. ಮಾತ್ರ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ ಇದ್ರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ, ಎಡಿಷನಲ್ ಕೊಲಾಟ್ರಲ್ ಕೊಡುವ ಅಗತ್ಯ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಈ ಡಾಕ್ಯುಮೆಂಟೇಶನ್ ಕೂಡ ರಾಜ್ಯ ಸರ್ಕಾರ 0.5 ಮಾರ್ಗೇಜ್, 0.5 ಹೈಪೋಥಿಕೇಶನ್, ಅದು ತುಂಬಾ ಒಂದು ಹಾರ್ಶ್. ಅದನ್ನು ನೀವು ದಯವಿಟ್ಟು ಹೆಡ್ಲೈನ್ ಅಲ್ಲಿ ಹಾಕ್ಬೇಕು. ಯಾಕಂದ್ರೆ ಸಂಕಷ್ಟದ ಸಂದರ್ಭದಲ್ಲಿ ಎಲ್ಲ ವಿಷಯ, ಎಲ್ಲ ಈ ಫೆಸಿಲಿಟಿ ಸಿಗುವಾಗ ಪುನಃ ರಾಜ್ಯ ಸರ್ಕಾರದ ಅದ್ರ ಮೇಲೆ ಪುನಃ ಸ್ಟ್ಯಾಂಪ್ ಡ್ಯೂಟಿ ಹಾಕಿದ್ರೆ ಅದು ಜನರಿಗೆ ಗಾಯದ ಮೇಲೆ ಬರೆ ಎಳ್ದಾಗ ಆಗ್ತದೆ ಅಂತೇಳಿ ನಮ್ಮ ಒಂದು ವಿನಂತಿ ಅಷ್ಟೇ. ಈಗ ದೇಶಾದ್ಯಂತ ಕಳೆದ ವರ್ಷ ಹಿಂದಿನ ಫೈನಾನ್ಷಿಯಲ್ ಇಯರ್ ಅಲ್ಲಿ ಈ ಲೋನ್ ಎಷ್ಟು ಯುಟಿಲೈಸ್ ಆಗಿದೆ? 100% ಹಿಂದಿನ ಫೈನಾನ್ಷಿಯಲ್ ಇರಲ್ಲ. ಈ ಅದು ಫೈನಾನ್ಷಿಯಲ್ ಇಯರ್ಲಿ ಜನವರಿಯಿಂದ ಮಾರ್ಚ್ 31ರವರೆಗೆ ನಿಮ್ಗೊಂದು 2 ಕೋಟಿ ಲಿಮಿಟ್ ಇದೆ ಒಂದು ಬಾರೋವರಿಗೆ. ಅವನು 2 ಕೋಟಿನೂ ಯೂಸ್ ಮಾಡಿದ್ದಾನೆ. 2 ಕೋಟಿಯವರೇ ಬರ್ತದೆ. 2 ಕೋಟಿ ಎಷ್ಟು ಪರ್ಸೆಂಟ್? ಅಲ್ಲ, ಅವ್ರು ಹೇಳುದು ಏನಂದ್ರೆ, Percentage. ಅಲ್ಲ BC ಅಲ್ಲಲ್ಲ, ಅವರು ಲಾಸ್ಟ್ ಟೈಮ್ ECG 1, 2, 3, 4 ಕೋವಿಡ್ ಸಂದರ್ಭದಲ್ಲಿ ಅದು ಆಲ್ಮೋಸ್ಟ್ ಲಿಮಿಟ್ ವರೆಗೆ ಯುಟಿಲೈಸ್ ಆಗಿ, ಕೆಲವು ಸಾರಿ ಯುಟಿಲೈಸ್ ಆಗೋದನ್ನು ರಿವೈಸ್ ಕೂಡ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರದ ಇಂಟೆನ್ಷನ್ ಏನಂದ್ರೆ, ಒಂದು ನಾಮಕೆ ವಾಸ್ತೆ, ಲಿಪ್ ಸಿಂಪತಿ ಅಲ್ಲ, ಜನರಿಗೆ ನಿಜವಾಗಿ ತಲುಪಬೇಕು ಅಂತೇಳಿ ಸೌಲಭ್ಯ ಮಾಡಿದ್ದಾರೆ. ಮತ್ತು ಅದು ಸಕ್ಸಸ್ಫುಲ್ಲಿ ಹೆಚ್ಚಿನ ಬಾರೋವರ್ ರಿಪೇ ಮಾಡಿದ್ದಾರೆ ಕೂಡ. ಕೆಲವರು ಡಿಫಾಲ್ಟ್ ಇರ್ಬೋದು, ಅದು ಮಾಡಿದ್ರಿಂದ ಅದು ಸಕ್ಸಸ್ ಇಂದಾಗಿ ಇನ್ನೊಂದು ಸ್ಕೀಮ್ ತಂದಿದ್ದಾರೆ. ಅಲ್ಟಿಮೇಟ್ಲಿ ಏನಂದ್ರೆ, ಮನಿ ಕೆನಾಟ್ ಬಿ ಸಬ್ಸ್ಟಿಟ್ಯೂಟೆಡ್ ಅದರ್ ದ್ಯಾನ್ ಬೈ ಮನಿ ಅಂತೇಳಿ. ಜಬ್ ತಕ್ ತುಮಾರ ಪಾಸ್ ಪೈಸಾ ಹೈ, ಲೋಗ್ ಪೂಚೆಗೆ ತುಮ್ ಕೈಸಾ ಹೈ. ಹಣ ಇಲ್ಲದಿದ್ರೆ ಹಣಕ್ಕೆ ಬೇರೆ ಸಬ್ಸ್ಟಿಟ್ಯೂಟ್ ಇಲ್ಲ. ಆದ್ರಿಂದ ಈ ಒಂದು ಟೆಂಪರರಿ ಒಂದು ಪ್ರಾಬ್ಲಮ್, ಲಿಕ್ವಿಡಿಟಿ ಪ್ರಾಬ್ಲಮ್ ಹೋಗಲಾಡಿಸ್ಲಿಕ್ಕೆ ಕೇಂದ್ರ ಸರ್ಕಾರದವರು ಈ ಯೋಜನೆ ತುರ್ತಾಗಿ ತಂದಿದ್ದಾರೆ. ಈ ಒಂದು 4 ತಿಂಗಳ ಹಿಂದೆ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುವವರಿಗೆ ಒಂದು ಕ್ರೆಡಿಟ್ ಗ್ಯಾರಂಟಿ ಫಾರ್ ಎಕ್ಸ್ಪೋರ್ಟರ್ಸ್ ಒಂದು 20% ಸ್ಕೀಮ್ ಬಂದಿದೆ. ಅದರಲ್ಲಿ ಕೂಡ ಹಾಗೆ ಅವರು ಸ್ಯಾಂಕ್ಷನ್ ಲಿಮಿಟ್ ಅಲ್ಲಿ 20%, ಅದು ಓನ್ಲಿ 5% ಅಂಡ್ ಎಬೋ ಎಕ್ಸ್ಪೋರ್ಟ್ ಅಮೆರಿಕಕ್ಕೆ ಇರಬೇಕು. ಇದರಲ್ಲಿ ಅಂತದ್ದು ಎಲಿಜಿಬಿಲಿಟಿ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡೋರಿಗೆ ಇದರಲ್ಲಿ ಸಿಗ್ತದೆ. ಅದರಲ್ಲಿ ಓನ್ಲಿ ಅಮೆರಿಕಾ ಎಕ್ಸ್ಪೋರ್ಟ್, ಬಿಕಾಸ್ ಆ ಟ್ಯಾರಿಫ್ ಎಲ್ಲ ಜಾಸ್ತಿ ಆದ್ದರಿಂದ ಅದು ಅಮೆರಿಕನ್ ಎಕ್ಸ್ಪೋರ್ಟರ್ಸ್ಗೆ ಮಾತ್ರ ಮಾಡಿದ್ದಾರೆ. ಯಾವುದು ಇಲ್ಲ, ಇದು ಈ ಸ್ಕೀಮು ಹೊಸಬರಿಗೆ ಯಾವುದಕ್ಕೂ ಇಲ್ಲ. ಎಕ್ಸಿಸ್ಟಿಂಗ್ ಲೋನ್ ಇದ್ದು ಅದು ಅವ್ರದ್ದು ಆಸ್ ಆನ್ 31 ಮಾರ್ಚ್ 26 ಸ್ಟ್ಯಾಂಡರ್ಡ್ ಅಸೆಟ್ ಇರಬೇಕು, ಅಥವಾ SMA 1 ವರೆಗೆ. SMA 2 ಆದರೆ ಬರುವುದಿಲ್ಲ. ಹೊಸ ಇವರಿಗೆ ಈ ಸ್ಕೀಮ್ ಇಲ್ಲ. ಹೊಸವರಿಗೆ ಬೇರೆ ರೆಗ್ಯುಲರ್ ಸ್ಕೀಮ್ ಉಂಟು, ಅದರಲ್ಲಿ ಅವರು ಅವೈಲ್ ಮಾಡಬಹುದು. ಅದರಲ್ಲಿ ತುಂಬಾ, ಈಗ ನೋಡಿ, CGTMSE ಸ್ಕೀಮ್ 10 ಕೋಟಿವರೆಗೆ ವಿದೌಟ್ ಕೊಲೆಟ್ರಲ್ ಕೊಡ್ತಾರೆ. ಮತ್ತೆ PMEGP ಅಲ್ಲಿ 25 ಲಕ್ಷ ಇದ್ದದ್ದು 50 ಲಕ್ಷಕ್ಕೆ ಏರಿಸಿದ್ದಾರೆ. PMFND ಸ್ಕೀಮ್ ಅಪ್ ಟು 1 crore ವರೆಗೆ ತಗೊಳ್ಬಹುದು, ವಿತ್ 50% ಸಬ್ಸಿಡಿ, ಅಪ್ ಟು 30 lakhs ವರೆಗೆ 50% ಸಬ್ಸಿಡಿ. ಕೇಂದ್ರ ಸರ್ಕಾರದ 35%, ರಾಜ್ಯ ಸರ್ಕಾರದ 15%, ಅದು ಕೂಡ ಉಂಟು. ಮತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಮಹಿಳೆಯರಿಗೆ ಮತ್ತೆ SC/ST ಎಂಟರ್ಪ್ರನರಿಗೆ 15% ಮಾರ್ಜಿನ್ ಅಲ್ಲಿ ಅಪ್ ಟು 1 crore ವರೆಗೆ ಸಾಲ ಕೊಡುವಂತ ಸ್ಕೀಮು. ಆಮೇಲೆ ನಾರಿ ಶಕ್ತಿ ಸ್ಕೀಮ್ ಅಂತ ಮಹಿಳೆಯರಿಗೆ ಸ್ವಲ್ಪ ಸ್ಪೆಷಲ್ ಸ್ಕೀಮ್ ಬೇರೆ ಬೇರೆ. ಮತ್ತೆ PM ವಿಶ್ವಕರ್ಮ ಸ್ಕೀಮ್ ಅಂತ, ಅಂದ್ರೆ 18 ಟ್ರೇಡ್ ಅನ್ನು ರಿವೈವ್ ಮಾಡಲಿಕ್ಕೆ ಅದರಲ್ಲಿ. ಮತ್ತೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಕೂಡ PM ಸ್ವಾನಿಧಿ ಸ್ಕೀಮ್ ಅಂತ, ಮನಿ ಲೆಂಡರ್ ಹತ್ರ ಹೋಗುದು ಬೇಡ ಅಂತ ಕೂಡ ಬ್ಯಾಂಕಿನಿಂದ ಕೊಡ್ತಾ ಇದ್ದಾರೆ. ಮತ್ತೆ PM ಮುದ್ರಾ ಸ್ಕೀಮ್ ಅಲ್ಲಿ ಶಿಶು, ಕಿಶೋರ್, ತರುಣ್
ಅಂದ್ರೆ 50,000, 5 ಲಕ್ಷ, 10 ಲಕ್ಷ. ಈಗ 10 ಲಕ್ಷ ತಗೊಂಡು ಪ್ರಾಫಿಟ್ ಕಟ್ಟಿದವರಿಗೆ ತರುಣ್ ಪ್ಲಸ್ ಅಂತ 20 ಲಕ್ಷದವರೆಗೆ. ಮತ್ತೆ ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಂದು ಹೊಸ ಕಾನೂನು ತಂದಿದ್ದಾರೆ. ಮುಂಚೆ ಹೇಗಿತ್ತಂದ್ರೆ 10 ಲಕ್ಷ ಲೋನ್ವರೆಗೆ MSMEಗಳಿಗೆ ಕೊಲಾಟ್ರಲ್ ನೀವು ಕೊಟ್ಟರು ಅವರು ತಗೊಳ್ಳಿಕ್ಕಿಲ್ಲ, ಪ್ರೈಮರಿ ಇದ್ರೆ ಆಗ್ಬೋದು. ಆ 10 ಲಕ್ಷ ಲಿಮಿಟ್ ಈಗ 20 ಲಕ್ಷಕ್ಕೆ ಏರಿಸಿದ್ದಾರೆ. ಅಂದ್ರೆ 20 ಲಕ್ಷದವರೆಗೆ ಯಾವುದೇ ಭದ್ರತೆ ಇಲ್ಲದೆ ಬ್ಯಾಂಕ್ಗಳು ನಿಮಗೆ ಸಾಲ ಕೊಡಲೇಬೇಕು. ಮತ್ತೆ MSME ಅಂದ್ರೆ ಮುಂಚೆ ಹೇಗಂದ್ರೆ ಜನರ ತಲೆಯಲ್ಲಿ ಒಂದು ಕೈಗಾರಿಕೆ ಮಾತ್ರ MSME ಅಂತ. ಈಗ ರಿಟೇಲ್ ಟ್ರೇಡ್ MSME, ಎಜುಕೇಶನ್ ಇನ್ಸ್ಟಿಟ್ಯೂಷನ್ MSME, ಕಂಪ್ಯೂಟರ್ ಸೆಂಟರ್ MSME, ನಿಮ್ಮ ಮಾಧ್ಯಮದು ಪ್ರಿಂಟಿಂಗ್ ಪ್ರೆಸ್ ಏನು ನೀವು ಮಾಡಿದ್ರು ಈಗ ಹೆಚ್ಚಿನದು MSME ಯಲ್ಲೇ ಕವರ್ ಆಗ್ತದೆ. ಅಷ್ಟು ಒಳ್ಳೆಯ ಒಂದು ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಉಂಟು. ಮತ್ತೆ ಈ ಸ್ಕೀಮಲ್ಲಿ ಸಿಬಿಲ್ ಅಥವಾ CMR ರೇಟ್ ನೋಡ್ಲಿಕ್ಕಿಲ್ಲ. ನಾರ್ಮಲಿ 700ಕ್ಕಿಂತ ಕಮ್ಮಿ ಸಿಬಿಲ್ ಇದ್ರೆ ಬೇರೆ ರೀತಿಯ ಸಾಲ ಕೊಡುವುದಿಲ್ಲ. ಆದ್ರೆ ಈ ಒಂದು ತುರ್ತು ಸಾಲಕ್ಕೆ CMR ಮತ್ತೆ ಸಿಬಿಲ್ ನೋಡುವ ಅಗತ್ಯ ಇಲ್ಲ ಅಂತ ಕೂಡ ಬಂದಿದೆ. ಇವನ್ ಸಿಬಿಲ್ 700ಕ್ಕಿಂತ ಕಮ್ಮಿ ಇದ್ರೆ ಮತ್ತೆ CMR ಸಿಬಿಲ್ ಅಂದ್ರೆ ಅದು ಬಿಸ್ನೆಸ್ಗೆ ಕಂಪನಿಗೆಲ್ಲ CMR ಸಿಬಿಲ್ ಅಂತ 1, 2, 3, 4, 5 ವರೆಗೆ ನಾರ್ಮಲಿ ದೇ ಅಕ್ಸೆಪ್ಟ್. ಅಬೌವ್ 5 ಆದ್ರೆ ದೇ ಡೋಂಟ್ ಅಕ್ಸೆಪ್ಟ್ ಹಾಗೆ. ಸೊ ಈ ಒಂದು ತುರ್ತು ಸಾಲಕ್ಕೆ ಸಿಬಿಲ್ ಮತ್ತೆ ಇದು ನೋಡ್ಲಿಕ್ಕಿಲ್ಲ. ಬಟ್ ಆ ಕಂಡೀಷನ್ ಮಾತ್ರ ಅಪ್ಲೈ. SMA 2 ಆದ್ರೆ ತಿರುಗುದಿಲ್ಲ. ಮತ್ತೆ ಸರಿದ್ದೇವೆ. ಮತ್ತೆ ನಾವು ಎಲ್ಲರಿಗೆ ಮೇಲ್ಸ್ ಅಂತ ನಾವು ಮಾಡ್ತೇವೆ. ಬೇರೆ ಏನಾದ್ರು ಪ್ರಶ್ನೆ ಉಂಟಾ? ಪಶ್ಚಿಮ ಏಷ್ಯಾದಲ್ಲಿ ಇರೋ ಯುದ್ಧದ ಕಾರ್ಮೋಡ ದೂರ ಆದರೆ ಈ ಆರ್ಥಿಕತೆಯ ಸಂಕಷ್ಟನೂ ದೂರ ಆಗ್ತದೆ ಅಂತ ಆಶಾ ಭಾವನೆ. ಧನ್ಯವಾದ. ನಮ್ಮ ರಘುನಾಥ್ ಪೈ ಅವರು ಒಂದು ಧನ್ಯವಾದ. ಇಲ್ಲಿ ನೆರೆದ ಪತ್ರಿಕೋದ್ಯಮ ಬಾಂಧವರೇ, ಈ ECGL ಹೊಸ ಸ್ಕೀಮ್ ನಾವು ಎಲ್ಲರಿಗೂ ಮುಟ್ಟಿಸುವಂಥ ಕಾರ್ಯ ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ BJP ಪ್ರಕೋಷ್ಠದಿಂದ ಇದು ಎಲ್ಲರಿಗೂ ಒಂದು ಉಪಯೋಗ ಆಗಬೇಕು ನಿಮ್ಮ ಹತ್ರ. ಯಾಕಂತೇಳಿದರೆ ಇದು ಬಾಟಮ್ ಲೆವೆಲ್ ಅಂದರೆ ಪ್ರತಿಯೊಬ್ಬರಿಗೆ ಪತ್ರಿಕೋದ್ಯಮದಿಂದಲೇ ಈಸಿಯೆಸ್ಟ್ ವೇ ಟು ರೀಚ್. ಸೊ ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆದಿದ್ದೇವೆ. ಇದನ್ನು ನೀವು ಅರ್ಥಪೂರ್ಣವಾಗಿ ಹೆಲ್ಪ್ಫುಲ್ ಆಗಿ ಮಾಡ್ತೇವೆ ಅಂತೇಳಿ ರಿಕ್ವೆಸ್ಟ್. ನೀವು ಬಂದು ನಿಮ್ಮ ಸಮಯವನ್ನು ಇಲ್ಲಿ ನಮಗೋಸ್ಕರ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ.